ನಾವು ಇವತ್ತು ಈ ಒಂದು ಕುಂದುಕೊರತೆಗಳ ಸಭೆಗೆ ನಾವು ಸೇರಿದ್ದೀವಿ. ಈ ಥರ ಕುಂದುಕೊರತೆ ಸಭೆಗಳು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಆದರೆ ಯಾವುದೇ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ಈ ಸಭೆಗೆ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಇರಬೇಕು. ಆ ಜಿಲ್ಲಾಧಿಕಾರಿಗಳು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿಲ್ಲ. ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿಲ್ಲ ಅಂದರೆ ನಮ್ಮ ಸಮಸ್ಯೆಗಳಿಗೆ ಪ್ರತಿಫಲ ಸಿಗೋದಿಲ್ಲ. ಇದೇ ಥರ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದಾರೆ. ಸುಮಾರು ಸಭೆಗಳಾದ್ರೂ ಎಲ್ಲಿಯೂ ಜಿಲ್ಲಾಧಿಕಾರಿಗಳು ನಮ್ಮ ಸಭೆಯಲ್ಲಿ ಭಾಗವಹಿಸಿಲ್ಲ. ನಮಗೆ ಜಿಲ್ಲಾಧಿಕಾರಿಗಳು ಬೇಕೇ ಬೇಕು ಸರ್. ಸಭೆಗೆ ಏನು ಸಮಸ್ಯೆ ಏನಂತಂದರೆ ವಿಕಲಚೇತನರ ಮಾಸಿಕ ವೇತನ ಅಂದರೆ ಏನು ಪೆನ್ಷನ್ ಅಂತ ಬರ್ತಾ ಇದೆ, ಆ ಪೆನ್ಷನ್ ಕರೆಕ್ಟಾಗಿ ವರ್ಷದಲ್ಲಿ 2 ಸಾರಿ 3 ಸಾರಿ ಬರ್ತಾ ಇದೆ ಅಷ್ಟೇ. ಯಾರಿಗೂ ಪ್ರತಿ ತಿಂಗಳು ಬರ್ತಾ ಇಲ್ಲ. ಮುಖ್ಯವಾಗಿ ಸುಮಾರು ವರ್ಷಗಳಿಂದ ಮಾಸಾಶನ ಹೆಚ್ಚಳನೂ ಮಾಡಿಲ್ಲ. ಇರೋ ಪೆನ್ಷನ್ನು ಸಮೇತ ಅದ್ರ ಮೇಲೇ ತುಂಬ ಜನ ಡಿಪೆಂಡ್ ಆಗಿದ್ದಾರೆ. ಅದನ್ನು ನಂಬ್ಕೊಂಡೇ ಜೀವನ ಮಾಡೋರಿದ್ದಾರೆ. ಅವ್ರ ತಂದೆ ತಾಯಿ ಇಲ್ಲ, ಮನೆಗಳಿಲ್ಲ ಅಂಥವರು ಆ ಸೋಪು ನೀರು ಬೇಸಿಕ್ ಅವಶ್ಯಕತೆಗೆ ಆ ಪೆನ್ಷನ್ಗಾಗಿ ಕಾತ್ಕೊಂಡಿದ್ದಾರೆ. ಆ ಪೆನ್ಷನ್ ಸಮೇತ ವರ್ಷದಲ್ಲಿ 2 ಸರಿಯಿಂದ 3 ಸರಿ ಬರ್ತಾ ಇದೆ. ನಿಮ್ದೇನು ಆಗ್ರಹ ಏನು? ನಮ್ಮ ಆಗ್ರಹ ಏನಂದರೆ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಮಾಸಾಶನ ಎಲ್ಲ ವಿಕಲಚೇತನರಿಗೆ ತಲುಪಬೇಕು. ಒಂದು. ಎರಡನೇದು ಅದೇ ವಿಚಾರವಾಗಿ ಹೆಚ್ಚಳ ಮಾಡಬೇಕು. ಆಮೇಲೆ ಒಂದು ನಿಮಿಷ, ಕರ್ನಾಟಕ ರಾಜ್ಯಾದ್ಯಂತ ಉಚಿತ ಬಸ್ ಪಾಸು ಮುಂಚೆ ಮಾಡಿದರು. 2000ನೇ ಇಸ್ವಿಯಲ್ಲಿ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಮಾಡಿದರು. ಮಧ್ಯದಲ್ಲಿ ಏನು ಮಾಡಿದರು, 100 ಕಿಲೋಮೀಟ್ರ್ ಅಂತ ನಿಗದಿ ಮಾಡಿದರು. 100 ಕಿಲೋಮೀಟ್ರ್ ಅಂತ ನಿಗದಿ ಮಾಡಿ 660 ರೂಪಾಯಿ ದುಡ್ಡು ಕಟ್ಸ್ಕೊಳ್ತಾ ಇದ್ದಾರೆ. ಆದರೆ ಈಗೇನಾಗಿದೆ ಅಂದರೆ ಶಕ್ತಿ ಯೋಜನೆ ಬಂದುಬಿಟ್ಟು, ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀಯಾಗಿ ಕೊಡ್ತಿದ್ದಾರೆ. ನಮ್ಮ ವಿಕಲಚೇತನರಿಗೆ ಅಡ್ಡಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಆ ಒಂದು ಪಾಸ್ ಉಚಿತವಾಗಿ ಕೊಟ್ಟಿರೋದನ್ನು ಈ ಥರ ಮಾಡಿ ಇವಾಗ ಉಚಿತವಾಗಿ ಚೆನ್ನಾಗಿರೋರಿಗೆಲ್ಲ ಉಚಿತವಾಗಿ ಬಸ್ ಪಾಸ್ ಕೊಟ್ಟಿದ್ದಾರೆ. ವಿಕಲಚೇತನರಿಗೆ ಉಚಿತವಾಗಿ ಬಸ್ ಪಾಸ್ ಕೊಟ್ಟರೆ ಅವರು ಆ ಬಸ್ ಪಾಸ್ ಯೂಸ್ ಮಾಡಿಕೊಂಡು ಉದ್ಯೋಗನ ಮಾಡ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ, ಬರ್ತಾರೆ, ಕೆಲಸ ಮಾಡ್ತಾರೆ. ಅದು ಎಷ್ಟು ಅನುಕೂಲ ಆಗುತ್ತೆ. ಈ ಒಂದು ಡಿಮ್ಯಾಂಡ್ ಇದೆ. ನನ್ನ ಹೆಸರು ತಿಪ್ಪಮ್ಮ ಅಂತೇಳಿ ರಾಜ್ಯ ಸಮಿತಿಯಲ್ಲಿ ಟ್ರೆಜರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.